ನೀವು ಪರಮೋಚ್ಚ ಸ್ಥಾನಕ್ಕೆ ಹೋಗಿತ್ತು ಲೋಕಾಯುಕ್ತ. ಯಾಕೆಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದರು. ಆ ಕಾರಣಕ್ಕಾಗಿ ಯಡಿಯೂರಪ್ಪನಂತವರು ಸಹ ಜೈಲಿಗೆ ಹೋಗುವಂಥ ಪ್ರಸಂಗ ಬಂತು. ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಇಂದಿಗೂ ಸಹ ಜೈಲು ಅಡ್ಡಾಡುವಂಥ ಪ್ರಸಂಗ. ಆದರೂ ತಪ್ಪಿಸಿ ಹೊರಗೆ ಬಂದಿದ್ದಾರೆ. ಆ ಮಧ್ಯ ಜಾಮೀನು ಏನೇನೋ ಮಾಡಿ ಬರ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ಗಳಿಸಿ ಹೋಗಿದ್ದಾರೆ ಅವರು. ಹೀಗಾಗಿ ಇವತ್ತು ನಮ್ಮ ಬಿ ಎಸ್ ಪಾಟೀಲ್ರಿಗೆ ಆ ಮಟ್ಟದ ಒಂದು ಅನುಕೂಲಗಳನ್ನು ಮಾಡಿಕೊಡುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಮಾಡಬೇಕು. ಸಿಬ್ಬಂದಿಯನ್ನು ಒದಗಿಸಬೇಕು. ಜೊತೆಗೆ ಇನ್ನಷ್ಟು ಅವ್ರಿಗೆ ಒಂದು ಪವರ್ ಕೊಡಬೇಕಾದ್ರೆ ಲೋಕಾಯುಕ್ತಕ್ಕೆ. ಅದು ಕೋರ್ಟಿಗೆ ನಂತರ ಚರ್ಚೆ ಆಗ್ತಾ ಹೋಗಿ ಯಾಕೆ ಅವ್ರು ಶಿಕ್ಷೆ ಕೊಟ್ಟರು ಮತ್ತು ಸಸ್ಪೆಂಡ್ ಇಡುವಂಥದ್ದು ಅವ್ರಿಗೆ ಶಿಕ್ಷೆ ಆಗುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಇವ್ರು ಅದು ಅಧಿಕಾರ ಕೊಟ್ಟಿರ್ತಾರೆ. ಇವ್ರು ನ್ಯಾಯಮೂರ್ತಿ ಅಲ್ರಿ. ಅದನ್ನ ಬೇಕಾದ್ರೆ ಅವ್ರು ಹೋಗೋಣ. ಅವ್ರು ಯಾರು ಆ ಒಂದು ಅವ್ಯವಹಾರ ಮಾಡಿರ್ತಾರೆ ಅಥವಾ ಮತ್ತೇನು ಮಾಡಿರ್ತಾರೆ, ಯಾರದು ಭೂಮಿ ಯಾರಿಗೂ ಹಚ್ಚಿರ್ತಾರೆ, ಔಷಧಿಗಳು ಔಟ್ಡೇಟೆಡ್ ತಂದು ಮಾರೆ ಅಥವಾ ನಮ್ಮ ರೋಗಿಗಳು ಕೊಟ್ಟು ಸರ್ಕಾರಿ ಇದರಲ್ಲೇ ಅದರ ದುಡ್ಡು ಕಮಿಷನ್ ಹೊಡೆದಿರ್ತಾರೆ. ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕಾಗಿದ್ದದು. ಎಲ್ಲಿವರೆಗೆ ಇದು ಆಗೋದಿಲ್ಲ ಅಲ್ಲಿವರೆಗೆ ನಡೀತಾನೆ ಇರೋದು. ಯಾಕಂದ್ರೆ ಚಾಣಕ್ಯ ನೀತಿಯನ್ನು ಹೇಳ್ತದೆ, ಕೆಲವು ಅನಿವಾರ್ಯ ದಂಡಂ ದಶಗುಣಂ ಬೇಕೇ ಬೇಕಿದೆ, ಶಿಕ್ಷೆ ಬೇಕು ಅಂತ. ಅದೊಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಈ ಒಂದು ಕಾನೂನು ಅದ. ಅದಕ್ಕಾಗಿ ಇವೆಲ್ಲ ನೆಲೆಗಟ್ಟಲೆ ನಮ್ಮ ಬಿ ಎಸ್ ಪಾಟೀಲರು ವಿಶೇಷವಾಗಿ ಇದರ ಬಗ್ಗೆ ಟೆಸ್ಟ್ ಕೊಟ್ಟು ಹೇಳಿದ್ದಾರೆ. ಬಿ ಎಸ್ ಪಾಟೀಲ್ ಮಾತಿಗೆ ಇವತ್ತು ನಾವೆಲ್ಲರೂ ಗಮನ ಹರಿಸಿ ಅದರಲ್ಲೂ ಸರ್ಕಾರ ಭಾಳ ಮಹತ್ವದ ಮತ್ತು ನಮ್ಮಂಥವ್ರ ಕೆಲಸನೂ ಮುಖ್ಯದ. ಯಾಕಂದ್ರೆ ನಮ್ಗೆ ಕಳೆದ ತಕ್ಷಣ ಗೊತ್ತಿರ್ತದೆ ಏನು ಸಾಧ್ಯ ಪರ್ಫೆಕ್ಟ್ ಆಗ್ತದೆ ನಾವು ಅಪ್ಲೈ ಮಾಡಿ